ಹಲೋ 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 ಶ್ರೀ ಗುರುಗಣಾಧಿಪತಯೇ ನಮಃ. ಆ ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾ ಸಕಲ ಕಾರ್ಯ ದಿಗ್ವಿಜಯೀ ಭವ. ಆ ಆ ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆನೋ ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿ ಕೊಂಡಾಡುವೆ ಬರದಿಂದ ರಕ್ಕಸರ ಬರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯತು ಜಯ ಜಯವೆನಲು. ಹರವಿರಂಚಿಗಳೆಲ್ಲ ಜಯ 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 ಜಯವೆನಲು. ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿ ಕೊಂಡಾಡುವೆ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತಿರ್ತ ಮಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ
ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿಯೇ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತವ ಗಂಗಾ ತರಂಗ ಕಮನೀಯ ಜಟಾಕಲಾಪೋ ಗಂಗಾ ತರಂಗ ಕಮನೀಯ ಜಟಾಕಲಾಪೋ ಗೌರಿ ನಿರಂತರ ವಿಭೂಷಿತ ವಾಮಭಾಗೋ ವಾಮಭಾಗೋ ನಾರಾಯಣ ಪ್ರಿಯ ಅನಂಗ ಮದಾಪಹಾರೋ ವಾರಾಣಸಿ ಪುರಪತ್ಯು ಭಜೆ ವಿಶ್ವನಾಥೋ ಭಜೆ ವಿಶ್ವನಾಥೋ ಭಜೆ ವಿಶ್ವನಾಥೋ ಜಯ 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 ತದ್ಧೀಂ ದಗದಿನದಿ ತದ್ಧೀಂ ದಗದಿನತ ತಕ ಧಿಮಿ ತಕ ಜಣೋ ತಕ ಧಿಮಿ ತಕ ಜಣೋ ತದ್ಧೀಂ ದಗದಿನದಿ ತದ್ಧೀಂ ದಗದಿನತ ಥಕ ಥಕಿಟ ಥಕ ಥಕಿಟ ಥಕ ಥಕಿಟ ಧಿತ್ತ ಥಕ ಥಕಿಟ ಥಕ ಥಕಿಟ ಥಕ ಥಕಿಟ ಧಿತ್ತೈ ತದ್ಧೀಂ ದಗದಿನದ ತಗದಿಮಿ ತಗಜಣು ತಿಮಿ ತಗಜಣು ತದ್ದಿತ್ತ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗಜಣು ತದ್ದಿತ್ತೈ ತದ್ಧೀಂ ದಗದಿನತ ತದ್ಧೀಂ ದಗದಿನತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಧೀಂ ದಗದಿನತ ತದ್ಧೀಂ ದಗದಿನತೆ ದಿತ್ತಿತ್ತೋ ಆ ಹರ ಹರ ಶಂಭೋ ಮಹಾದೇವ ಆ ಆ ತದ್ಧೀಂ ದಗದಿನತ ತದ್ಧೀಂ ದಗದಿನತೆ ಆ ಆ ಆ
ಸತಿಯೊಡಗೂಡಿ ನಾಟ್ಯವ ಇತ್ತ ಸತಿಯೊಡಗೂಡಿ ನಾಟ್ಯವ 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 ಆ ಮತ್ತೆ ಸತಿಯೊಡಗೂಡಿ ಸಂತಸ ನೋಡಿದ್ಯಾ ಮತ್ತೆ ಸಂತಸದಿಂದ ಪೇದನು ಗಿರಿಜೆಗಂದು ಆ ಆ ಮತ್ತೆ ಸಂತಸದಿಂದ ಬೇಡದನು ಗಿರಿಜೆಗಂದು ಆ ಆ ಆ ಪ್ರಾಣೇಶ್ವರ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಗೌರಿ, ಸ್ವಾಮಿ, ಪ್ರತಿಯೊಬ್ಬರ ಜೀವನವೂ ಹಾಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೊಸ ಬೆಳಕನ್ನ ಕಾಣಬೇಕನ್ನುವಂತಹ ಆಸೆಯನ್ನ ಹೊಂದಿರ್ತದೆ ಅಲ್ವಾ? ಅಲ್ಲದೆ ಹೋದ್ರೆ ಗೊತ್ತಿರುವುದಿಲ್ವಾ ಸೂರ್ಯೋದಯ ಪೂರ್ವಾವಧಿಯಲ್ಲಿ ಆಗ್ತದೆ ಅಂತ. ಆದ್ರೂ ಅದು ದಿನ ಅಷ್ಟೇಯ. ಒಂದು ದಿವಸ ಸೂರ್ಯ ಸ್ವಲ್ಪ ತಡ ಆಗಿ ಬರ್ಲಿ, ಅಯ್ಯೋ ದೇವ್ರೆ ಸೂರ್ಯ ಇವತ್ತು ತಡ ಆಯ್ತು, ಏನು ಅನಾಹುತ ಆಗೋಗ್ತದೇನೋ ಎನ್ನುವಂತಹ ಆ ಮನಸ್ಸಿನಲ್ಲಿರಬಹುದಾದಂತಹ ಅನುಮಾನ ಎನ್ನುವುದು ಕಾಡ್ತಾ ಇರ್ತದೆ. ಸರಿ. ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ನಾನು ಪರಮೇಶ್ವರ, ಜಗದೀಶ್ವರ, ಶಂಕರ ಅನೇಕ ನಾಮದಿಂದ ನನ್ನ ಭಕ್ತರು ನನ್ನನ್ನು ಕೊಂಡಾಡ್ತಾರೆ, ಹೊಗಳುತ್ತಾರೆ. ಭಯ ಭಕ್ತಿಯಿಂದ ಯಾರು ಅರ್ಚಿಸುತ್ತಾರೋ ಪೂಜಿಸುತ್ತಾರೋ ನಮ್ಮ ದಿವ್ಯ ದೃಷ್ಟಿಯನ್ನು ಅವರ ಮೇಲೆ ಬೀರ್ತೇವೆ. ಸರಿ ಗೌರಿ ಸ್ವಾಮಿ. ಆದ್ರೆ ನಾವಾಡುವ ಪ್ರತಿಯೊಂದು ಮಾತು, ನಮ್ಮ ನಡೆ ನುಡಿ ಎನ್ನುವುದು ಲೋಕ ಕಲ್ಯಾಣಾರ್ಥವಾಗಿ ಇರಬೇಕು, ಲೋಕಕ್ಕೆ ಅದೊಂದು ಪಾಠವಾಗಿ ಇರಬೇಕು, ಹೌದು. ಅದೊಂದು ನಿದರ್ಶನ ರೂಪದಲ್ಲಿ ಇರಬೇಕು. ಸರಿ. ಇದು ನಮ್ಮ ತತ್ವ ಅಲ್ವೇನೆ? ಯಾಕೆಂತ ಹೇಳಿದ್ರೆ ಮೂರು ಮೂರ್ತಿಗಳಾದಂತಹ ನಾವು ಕಾರ್ ಗತ್ತಲಿನಲ್ಲಿ ಎಲ್ಲಿ ನೋಡಿದರಲ್ಲಿ ನೀರೇ ನೀರು, ಸಮುದ್ರದ ಮಧ್ಯದಲ್ಲಿ ಆಲದ ಎಲೆಯ ಮೇಲೆ ತೇಲುತ್ತಿರುವಂತಹ ಸಮಯ ಯಾವ ಪ್ರಜ್ಞೆಯೂ ನಮ್ಮ ಪಾಲಿಗೆ ಇಲ್ಲ. ನಾವ್ಯಾರು, ನಾವ್ಯಾಕೆ ಬಂದಿದ್ದೇವೆ, ನಾವು ಏನು ಮಾಡಬೇಕು, ನಮ್ಮಿಂದ ಏನು ಎನ್ನುವುದು ಗೊತ್ತಾಗಲಿಲ್ಲ. ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಎನ್ನುವುದು ನಮ್ಮ ಕಣ್ಣು ಮುಂದೆ ಬಂತು. ಸರಿ. ಇಂಪಾಗಿ ಬಂದಂತಹ ವಾಣಿಯನ್ನ ನಾವು ಓಂ ಎಂದು ಧ್ಯಾನಿಸಿದಾಗ ಮಹಾತಾಯಿಯ ದಿವ್ಯ ದರ್ಶನ ನಮ್ಮ ಪಾಲಿಗೆ ಆಯಿತು. ಆದಿಮಾಯೆ ಶಕ್ತಿ ಸ್ವರೂಪಿಣಿ ಮಕ್ಕಳೇ ಎನ್ನುವುದಾಗಿ ನಮ್ಮನ್ನ ಕೊಂಡಾಡಿದಳು. ಮೂರು ಮೂರ್ತಿಗಳಿಗೆ ವಿಭಾಗಿಸಿ ಒಂದೊಂದು ಕಾರ್ಯವನ್ನ ಕೊಟ್ಟರು. ಸರಿ. ಸೃಷ್ಟಿ ಸ್ಥಿತಿ ಲಯ ಅಲ್ವೇನೆ? ಹಾಗೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ, ಪರಿಪಾಲನೆ ಮಾಡುವುದು ವಿಷ್ಣುವಿನ ಕಾರ್ಯ, ಹದವನ್ನ ಅರಿತು ಲಯಗೊಳಿಸುವುದು ಹರನ ಕರ್ತವ್ಯ, ಉಳಿಯುವುದಕ್ಕೆ ನಮಗೊಂದು ಮನೆನೂ ಕೊಟ್ಟಿದ್ದಾಳೆ ತಾಯಿ ಅಲ್ವಾ? ಎಲ್ಲ ಕೊಡುವುದು ಅವಳೇ ಅಲ್ವಾ? ಹೀಗಿರುವಾಗ ನಾವು ಲೋಕವನ್ನ ಹೇಗೆ ನೋಡಬೇಕು, ಲೋಕವನ್ನ ಯಾವ ನಿಯಂತ್ರಣದಲ್ಲಿ ಇರಿಸಬೇಕು ಎನ್ನುವ ಯೋಚನೆಯಲ್ಲಿಯೇ ನಾವು ಕಾಲವನ್ನ ಕಳೆಯಬೇಕಾಗ್ತದೆ. ತಾಂಡವ ನೃತ್ಯದ ಜೊತೆಯಲ್ಲಿ ನಮ್ಮ ಗಣಗಳೆಲ್ಲ ಕುಣಿದು ಕೊಪ್ಪಳಿಸ್ತಾ ಇದ್ದೇವೆ. ಮತ್ತು ಬರ್ಲಿಕ್ಕೆ ಉಂಟು, ಇಷ್ಟಕ್ಕೆ ಮುಗಿಲಿಲ್ಲ. ಹೌದಾ? ಇನ್ನು ಕೆಲವು ಸಮಯ ಉಂಟು. ಸರಿ ಸರಿ. ಗಣಗಳೇ ಹಾಗೆ ಹೀಗೆ ಬರಬೇಕು ಅಂತಿಲ್ಲ, ನಮ್ಮ ನಿಯಮವೂ ಹಾಗಿಲ್ಲ. ಈಗ ದೇವಲೋಕದಲ್ಲ ಹಾಗಲ್ಲ, ಕುಬೇರ ಇಷ್ಟೊತ್ತಿಗೆ ಬರಬೇಕು ಅಂತ ಉಂಟು ಅಲ್ವಾ? ಅವನ ಇಂದ್ರನ ಆಡಳಿತವೇ ಹಾಗೆ. ಅಗ್ನಿ ಎಷ್ಟೊತ್ತಿಗೆ ಬರ್ಲಿಕ್ಕೆ ಆಗುವುದಿಲ್ಲ, ಅಗ್ನಿ ಅಷ್ಟೊತ್ತಿಗೆ ಬರಬೇಕು ಅಲ್ವಾ? ಅಗ್ನಿ ಕಾರ್ಯ ಅಂತ ಇರ್ತದೆ, ಅಗ್ನಿಮುಖ ಉಂಟು ಅಂತ ನೋಡ್ತಾರೆ, ಅದು ಎಷ್ಟೊತ್ತಿಗೂ ಮಾಡುವುದಲ್ಲ. ನಮ್ಮಲ್ಲಿ ಹಾಗಲ್ಲ, ಹರನ ಗಣಗಳು ಇನ್ನೂ ಬರ್ತವೆ, ಇನ್ನೂ ಬಂದು ನಮ್ಮಲ್ಲಿ ಭಾಗಿಯಾಗ್ತವೆ. ಹಾಗಂತವ್ರು ಬರ್ತಾರೆ, ನಾವು ಸುಮ್ಮನಿರುವುದಿಲ್ಲ, ನಾವು ತಡ
ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗುವುದು. ನಮ್ಮ ಕಾರ್ಯ ನಮ್ಮದ್ದಲ್ವೋ. ಏನು ಸ್ವಾಮಿ? ನಿನ್ನ ನೋಡ್ತಾ ಇದ್ದೇನೆ ಈಗ. ಚಂದಿರವದನೆಯ ಮೊಗವ ಪರೀಕ್ಷಿಸೆ ಚಂದಿರವದನೆಯ ಚಂದಿರವದನೆಯ ಮೊಗವ ಪರೀಕ್ಷಿಸೆ ಚಂದಿರವದನೆಯ ಚಂದಿರವದನೆಯ ಮೊಗವ ಪರೀಕ್ಷಿಸೆ ಮೊಗವ ಪರೀಕ್ಷಿಸೆ ಎಂದಿನಂತಿಲ್ಲವೇನೆ ಎಂದಿನಂತಿಲ್ಲ ಏನೇ ಕಂದಿದ ಕಾರಣ ಅರುಗು ಎನ್ನೋಳೀಗ ಕಂದಿದ ಕಾರಣ ಕಂದಿದ ಕಾರಣ ಅರುಗು ಎನ್ನೋಳು ಈಗ ಸುಗಂಧಿ ಕುಟ್ಮಲ ರದನೆ ಸುಗಂಧಿ ಕುಟ್ಮಲ ರದನೆ ಕಂದಿದ ಕಾರಣವರೆಗೂ ಎನ್ನೋಳೀಗ ಸುಗಂಧಿ ಕುಟ್ಮಲ ರದನೆ ಸುಗಂಧಿ ಕುಟ್ಮಲ ರದನೆ ಆ ಆ ನಾನು ಮಾತನಾಡ್ತಾ ಇದ್ದೇನೆ, ನಮ್ಮವರೆಲ್ಲ ಅದನ್ನು ಆಸ್ವಾದಿಸ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ನೀನು ಮಾತ್ರ ಹಾಗಲ್ಲ. ನನ್ನಲ್ಲಿ ಹೂ ಅಂತ ಹೇಳುವುದು ನಿನ್ನ ನೋಟ ಎಲ್ಲ ಉಂಟು. ನೋಟ ಯಾವಾಗ ಇರ್ತದೆ? ನಮ್ಮ ಮನಸ್ಸು ಎಲ್ಲಿಗೆ ಹೋದ್ರೆ ಮಾತ್ರ ಆ ನೋಟ ಅಲ್ಲಿ ಇರ್ತದೆ. ಮನಸ್ಸು ಚಂಚಲವಾದಾಗ ಅಕ್ಷಿಗಳು ಚಂಚಲವಾಗುತ್ತದೆ. ನೀನು ನನ್ನ ಹೆಂಡತಿ, ಹಾ, ಹಾ, ಹಾ. ನೀನು ಹಾಗಾಗುವಾಗಿಲ್ಲ. ಮತ್ತೆ ಎಲ್ಲವರಾಗಲ್ಲ, ನಾನು ಅರ್ಧನಾರೀಶ್ವರ ಅಂತ ಹೇಳಿದ್ದಾರೆ. ನಿಮ್ಮಲ್ಲೇ ನಾನು ಅರ್ಧ ಇದ್ದೇನೆ. ನನ್ನಲ್ಲಿ ನೀ ಅರ್ಧ ಇದ್ದೀಯ ಅಲ್ವಾ? ನಾವು ಅರ್ಧ ಅರ್ಧಂಬರ್ಧ ಅಂತ ಹೇಳುದಿಲ್ವಾ? ಹಾ, ಹಾ, ಹಾ. ನಾವೇ ಅದು ಅರ್ಧಂಬರ್ಧ ಅಂದ್ರೆ ಎರಡು ಅರ್ಧಗಳು ಸೇರಿ ಸಂಪೂರ್ಣವಾದದ್ದು. ಸುಮ್ಮನೆಯೇ ಯಾಕೆ ಗೊತ್ತುಂಟ? ಏನು ಸ್ವಾಮಿ? ನಾವು ಬಿಟ್ಟಿರುವುದೇ ಇಲ್ಲ. ಕೆಲವರೆಲ್ಲ ಆಗಾಗ ಬಿಡ್ತಾ ಇರ್ತಾರೆ, ಹಾ, ಹಾ, ಹಾ. ಮತ್ತೆ ಸೇರುವವರು ಇದ್ದಾರೆ ಲೋಕದಲ್ಲಿ. ಅಲ್ವಾ? ನಮ್ದು ಹಾಗಲ್ಲ, ನಾವು ಬಿಟ್ಟಿರುವವರೇ ಅಲ್ಲ. ಲೋಕಮುಖದಲ್ಲಿ ಪಾರ್ವತಿ ಪರಮೇಶ್ವರರು ಹೌದು, ಒಟ್ಟಿಗೆ ಇರುವವರು. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಅಲ್ವಾ? ನೀನೇನು ಕಡಿಮೆ ಅವಳೇನು ನೀನು? ಈಗ ತಾನೇ ಒಂದು ಸುದ್ದಿಯನ್ನೇ ಹೇಳಿದೆ. ಏನು? ನಾವು ಯಾರೆಂದು ತಿಳಿಯದೆ ಅಲೆದಾಡುವ ಸಮಯದಲ್ಲಿ ಮಕ್ಕಳೇ ಎಂದು ಕೂಗಿದವಳು ಬೇರೆ ಯಾರಲ್ಲ, ಅದು ಆದಿಮಯೇ, ದಿವ್ಯ ಶಕ್ತಿ, ಅಲ್ವಾ? ಶಕ್ತಿ ಸ್ವರೂಪಿಣಿ, ನನ್ನ ಹೆಂಡತಿ ನೀನೇ. ಹೌದು. ಒಂದು ಮಾತು ಹೇಳ್ತೇನೆ ಕೇಳು. ಏನು ಸ್ವಾಮಿ? ಹೆಣ್ಣೊಬ್ಬಳೆ ಯಾವೆಲ್ಲ ಸ್ಥಾನವನ್ನು ಅಲಂಕರಿಸ್ತಾರೆ ಎನ್ನುವುದಕ್ಕೆ ನಾವೇ ಕಾರಣರಾಗಿದ್ದೇವೆ ಅಲ್ವಾ? ಅಲ್ವಾ? ಹುಟ್ಟಿದ ಕ್ಷಣದಲ್ಲಿ ಮಗುವಾಗಿ ಇರ್ತದೆ, ಬೆಳೆಯುತ್ತಾ ಬೆಳೆಯುತ್ತಾ ಮಗಳು ಆಗಿರ್ತಾಳೆ. ಸರಿ. ಮದುವೆಯಾದ ಮೇಲೆ ಅವಳು ತಾಯಿ ಆಗ್ತಾಳೆ, ಆಮೇಲೆ ಅಜ್ಜಿ ಆಗ್ತಾಳೆ, ಎಲ್ಲ ಅವಳೇ ಅಲ್ವಾ? ಅಲ್ವಾ? ಆ ದಿಸೆಯಲ್ಲಿ ಯೋಚಿಸಿದ್ರೆ ಇದು ಲೋಕಕ್ಕೆ ಪಾಠ ಆಗುವುದಕ್ಕೆ ಕಾರಣ ನೀನೆ, ಮತ್ತೆ ಯಾರು ಅಲ್ಲ. ಸರಿ. ಅಮ್ಮ ಎಂದು ಬಾಯಿ ತುಂಬ ಕರೆದವ ನಾನೇ. ಮಕ್ಕಳೇ ಮಗನೇ ಅಂತ ನೀ ನನ್ನನ್ನ ಕರೆದವಳು ಆ ದಿವಸ. ಇವತ್ತು ನನ್ನ ಕೈ ಹಿಡಿದಿದ್ದೀಯ, ನನ್ನ ಹೆಂಡತಿ ಅಂತ ಹೇಳಿಸಿಕೊಂಡಿದ್ದೀಯ. ಹೌದು. ಆಶ್ಚರ್ಯ ಅಲ್ಲ ಅಲ್ವಲ್ಲ? ಹಾಗಾಗಿ ಹೆಂಡತಿಯಾದವಳು ಎಲ್ಲ ಸ್ಥಾನವನ್ನು ಅಲಂಕರಿಸ್ತಾಳೆ ಎನ್ನುವುದಕ್ಕೆ ನೀನು ಸಾಕ್ಷಿಯಾಗಿದ್ದೀಯ. ಲೋಕದಲ್ಲಿ ಯೋಚನೆ ಬಹಳಷ್ಟು ಇವೆ, ಅದು ಏನು ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾಕೆ? ನಿನ್ನಿಂದ ನಾನು
ನಾನು ನನ್ನಿಂದ ನೀನು ಅಂತ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾರಿಂದಲೂ ಯಾರಲ್ಲ, ಯಾರಿಂದಲೂ ಏನೂ ಅಲ್ಲ ಎನ್ನುವುದಕ್ಕೆ ಸಾಕ್ಷಿ ನಿದರ್ಶನ ಸಾಕಷ್ಟಿವೆ. ಅದರಲ್ಲಿ ಅನುಮಾನವೇ ಇಲ್ಲ. ಮಗಳೆಂಬ ಚಿಂತೆ ಬೇಕಾ, ಮಗನೆಂಬ ಚಿಂತೆ ಬೇಕಾ? ಮಗನೇ ಮತ್ತೆ ಅಪ್ಪ ಆಗುವುದಲ್ವಾ? ಮತ್ತೆ ಬೇರೆ ಏನಿರ್ಲಿಕ್ಕೆ ಸಾಧ್ಯ ಉಂಟ? ಹಾಗಾಗಿ ಆ ದಿಸೆಯಲ್ಲಿ ಯೋಚಿಸಿದ್ರೆ ನಿನ್ನನ್ನ ಕೈ ಹಿಡಿದ ನಾ ಧನ್ಯ. ಅದು ಇವತ್ತು ಯಾಕೆ ಹೀಗೆ ಅಂತ ಗೊತ್ತಾಗ್ಲಿಲ್ಲ. ನಿನ್ ಮುಖ ನೋಡ್ತಾ ಇದ್ದೇನೆ, ಏನೂ ಸುಖ ಇಲ್ಲ. ನಿನಗೆ ನೋವು ಆದ್ರೆ ನನಗೂ ನೋವು ಆಗ್ತದೆ. ಯಾಕೆ ನೋವು? ಏನು ಕೊರತೆ ನಿನಗಿಲ್ಲಿ? ರಮಣ ಅರುಹುವೇನೋ ಹದನ ಹೃದಯಂತರಂಗದಿ ಹೃದಯಂತರಂಗದಿ ಭಾವ ಬಿಂಬಿಸಿದೆ ವದನ ರಮಣ 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 ಅರುಗುವೇನೋ ಹದನ ರಮಣ 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 ಅರುಗುವೇನೋ ಹದನ ರಮಣ 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 ಅರುಗುವೇನೋ ಅರುಗುವೇನೋ ಹದನ ಹದನ ಹೃದಯಂತರಂಗದಿ 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 ಭಾವ ಬಿಂಬಿಸಿದೆ ವದನ ಬಿಂಬಿಸಿದೆ ವದನ ಬಿಂಬಿಸಿದೆ ವದನ ಹೃದಯಂತರಂಗದಿ 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 ಭಾವ 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 ಬಿಂಬಿಸಿದೆ ವದನ ರಮಣ ರಮಣ ರುಗುವೇನು ಹದನ ಹೃದಯಂತರಂಗದಿ ಭಾವ ಬಿಂಬಿಸಿದೆ ವದನ ಹೃದಯಂತರಂಗದಿ ಭಾವ ಬಿಂಬಿಸಿದೆ ವದನ ರಮಣ 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 ರಮಣ
ಸೋವನರಿಯ ತಿರ್ಪಿರೆ ಸೋವನರಿಯ ತಿರ್ಪಿರೆ ರಮಣ 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 ಅರುಗುವೇನು ಗದನ ರಮಣ 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 ಅರುಗುವೇನು ಗದನ ಅರುಗುವೇನು ಗದನ ಅರುಗುವೇನು ಗದನ ಹೃದಯಂತ ರಂಗದಿ ಭಾವ ಭಾವ ಬಿಂಬಿಸಿದೆ ವದನ ರಮಣ ಭಾವ ಬಿಂಬಿಸಿದೆ ವದನ ಆ ರಮಣ 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 ಅರುಗುವೇನು ಹದನ ಹೃದಯಂತ ರಂಗದಿ ಭಾವ ಬಿಂಬಿಸಿದೆ ವದನ ಭೀಮ್ ದಿಂದ ದಿನದ ತಾಮ್ ತಾಮ್ದ ದಿನದೈ ಭೀಮ್ ದಿಂದ ದಿನದ
ನೀನು? ಹಾಗಲ್ಲ. ಅಲ್ಲಿ ಮಾತಾಡ್ಲಿಕ್ಕೆ ವಿಷಯವೇ ಇಲ್ಲ ಈಗ. ಏನು ಉತ್ಸಾಹ ನಿನ್ನದ್ದು. ಅಲ್ಲಿ ನಿಮ್ಮ ಹೆಂಗಸರಿಗೆ ಯಾವ್ಯಾವ್ದೆಲ್ಲ ಪ್ರಶ್ನೆ ಏನೆಲ್ಲ ಅರ್ಥ ಆಗೋಗ್ತದೆ ಹೇಳುದೇ ಕಷ್ಟ ನೋಡು ಒಂದೊಂದ್ಸಾರಿ. ಅದು ಯಾಕೆ ಹೀಗೆ ಮಾಡಿದ್ದು? ಹೋರ್ದು ಬಿದ್ದವರಾಗೆ ಗಂಟು ಕಳ್ಕೊಂಡವರಾಗೆ ಕುಳಿತಿದ್ದೆ ನೀನು. ಹೌದೌದು. ನಾನು ನಾಟ್ಯ ಮಾಡಿದೆ, ನನ್ನ ಜೊತೆ ಸ್ವಲ್ಪ ಆಚೀಚೆ ಬಂದದ್ದು ಬಿಟ್ಟು ನೀ ಏನು ಮಾಡ್ಲಿಲ್ಲ. ಕೆಲವೊಮ್ಮೆ ಹಾಗೆ ಹೆಂಡತಿಯ ಮುಖವನ್ನು ನೋಡಿ ಗಂಡ ಪ್ರಶ್ನಿಸ್ತಾನೆ. ಕೆಲವೊಂದು ಹೆಂಡತಿ ಮಾಡುದುಂಟು ಹಾಗೇಳಿ ಅದೊಂದು ಪ್ರಶ್ನೆ ಕೇಳದೆ ಹೋದ್ರು ನಾನು ನಾಳೆ ಗೋಳೆ ಇತ್ತು. ಮತ್ತೆ ಇವತ್ತೀ ನಾವೆಲ್ಲ ಮುಖ ಹೀಗೆ ಮಾಡ್ಕೊಂಡು ಕುಳಿತುಕೊಂಡ್ರೆ ನಮ್ಮ ಯಾರು ಮಾತಾಡಿಸೋಳು ಇಲ್ಲ. ಮತ್ತೆ ಯಾಕೆ ಯಾರ್ಯಾರೋ ಕೇಳುದು ಯಾಕೆ? ನನ್ಗೆ ಅಣ್ಣ ಕೇಳುದಿಲ್ಲ ಅಂತ ಆಯ್ತು ಅಂತ ಮತ್ತೆ ಮಾರ್ದಿನ ಪ್ರಾರಂಭ ಆಗ್ತದೆ ಅಲ್ವಾ? ಹೀಗೆ ಮಾಡಿದ್ಯಾಕೆ? ಕೆಲವೊಂದು ಹೆಂಡತಿಯರು ಇರ್ತಾರೆ ಸ್ವಾಮಿ, ತನ್ನ ಗಂಡ ತನ್ನಲ್ಲಿ ಏನಾಗಿದೆ ಅಂತ ಕೇಳಬೇಕು ಎನ್ನುವ ಕಾರಣಕ್ಕಾಗಿ ಮುಖ ಆ ರೀತಿ ಮಾಡುವುದುಂಟು. ಅಂತವ್ರು ಇರ್ತಾರೆ. ಹೌದೌದು. ಅವರ ಸಾಧನೆ ಏನು? ಗಂಡ ಅದೇ ಪ್ರಶ್ನೆ ಕೇಳಿ ಏನಾಗಿದೆ ನಿನಗೆ ಎನ್ನುವ ಪ್ರಶ್ನೆ ಕೇಳಿ ಎನ್ನುವ ಕಾರಣಕ್ಕಾಗಿ ಅಷ್ಟು ಮಾಡುವುದು. ಅದೆಲ್ಲ ನಿಮ್ಮ ಹೆಂಗಸರ ಮೇಳದಲ್ಲಿ ಕೆಲವು ಸುದ್ದಿ ಬರ್ತದೆ, ನಮಗೆ ಗಂಡಸರಿಗೆ ಅದೆಲ್ಲ ಗೊತ್ತೇ ಆಗುದಿಲ್ಲ. ಹೌದೌದು. ಅದರಲ್ಲಿ ಚುರುಕುತನ ಹೆಂಗಸರ. ಹೌದಪ್ಪ. ಹಾಗಾಗಿ ಹೇಳಿದ್ದು ಹೇಳಿದ್ರಲ್ಲ, ಹೃದಯದ ಹದನವನ್ನ ವದನ ಸೂಚಿಸ್ತದೆ. ಹೌದು. ಹಾಗಾಗಿ ಮನಸ್ಸಿನ ಕೈಗನ್ನಡಿ ಎನ್ನುವುದಾಗಿ ಮುಖ ಕೇಳುವುದು. ಅಂತೆಯೇ ದಿನನಿತ್ಯವೂ ನನ್ನ ಮುಖಾರವಿಂದವನ್ನ ನೋಡುವವರು ನೀವು. ಯಾವ ಕುಂದನ್ನೇ ಕಾಣಲಿಲ್ಲ ನೀವು. ಇಲ್ಲ. ಆದ್ರೆ ಇವತ್ತಾಗಲ್ಲ. ಏನಾಗಿದೆ ನಿನಗೆ? ನೋವು ಎನ್ನುವುದು ಮುಖದಲ್ಲಿ ಕಂಡು ಬರ್ತಾ ಇದೆ. ಯಾವುದೋ ಒಂದು ಬೇಸರ, ಯಾವುದೇ ಒಂದು ಜಿಗುಪ್ಸೆ ಎನ್ನುವುದು ನಿನ್ನ ಮುಖದಲ್ಲಿ ಎದ್ದು ತೋರ್ತಾ ಇದೆ. ಇದೇ ಪ್ರಶ್ನೆಯೇ ನನಗೆ ಸಂತೋಷವನ್ನ ನೀಡಿದ್ದು. ಏನಾಯ್ತು ಗೌರಿ ಎನ್ನುವುದಾಗಿ ಕೇಳುವುದಕ್ಕೆ ಮುಂದಾದ್ರಲ್ಲ. ಹೌದು. ಹಾಗಾಗಿ ಸಂತೋಷ ಆದದ್ದು ನನಗೆ. ಓ, ನನ್ನ ಮುಖ ಬಾಡಿತ್ತು, ನನ್ನ ಗಂಡ ಏನಾಯ್ತು ಕೇಳ್ದಂತಲೇ ಸಂತೋಷ. ಸಂತೋಷ ಈಡೇರಿಸಿದಷ್ಟು ಸಂತೋಷ. ಯಾವ್ದ್ರಲ್ಲಿ ಸಂತೋಷ ಆಗ್ತದೆ ಹೇಳುದು ಕಷ್ಟ. ಆಗ್ಲಿ, ಈಗ ಹೆಣ್ಣು ಮಕ್ಕಳಿಗೆ ಹಾಗೆ ಈಗ ಹೇಳುವುದಕ್ಕೆ ಸಂತೋಷ ಆಗ್ತದೆ, ಕಷ್ಟ ಆಗ್ತದೆ. ಹೇಳುವುದಕ್ಕೆ ಕಷ್ಟ ಏನಲ್ಲ, ಇಲ್ಲ. ಆದ್ರೆ ನಿಮ್ಮಲ್ಲಿ ಹೇಳಿದ್ರೆ ತೊಂದರೆ ಆದೀತಾ? ಯಾರಿಂದಲೂ ಯಾವತ್ತೂ ಯಾರಿಗೂ ತೊಂದರೆ ಆಗುವುದಿಲ್ಲ ಅಲ್ವಾ? ಇಲ್ಲಪ್ಪ. ಮನಸ್ಸಿನಲ್ಲಿ ಒಂದು ಅದೇ ಹೇಳದೆ ಹೋದ್ರೆ ತೊಂದರೆ ಆಗ್ತದೆ ಬಿಟ್ರೆ ಹೇಳೋದ್ರಿಂದ ಯಾವ ತೊಂದರೆ ಆಗುದಿಲ್ಲ. ಹಾಗಿದ್ರೆ ಹೇಳಿ ಬಿಡ್ತೇನೆ. ಹೇಳುವವರಲ್ಲಿ ಹೇಳಬೇಕು ಬಿಟ್ರೆ ಇವರದ್ದನ್ನು ಹೋಗಿ ಬೇರೆಯವರಲ್ಲಿ ಹೇಳಿದ್ರೆ ತೊಂದರೆ ಆಗ್ತದೆ. ಹೆಂಡತಿ ಆದವಳು ಸರ್ವ ವಿಚಾರವನ್ನ ಗಂಡನಲ್ಲಿ ಹಂಚಿಕೊಳ್ಳಬೇಕು. ಹೌದು. ಅಂತೆಯೇ ಗಂಡನಾದವನು ಹೆಂಡತಿಯಲ್ಲಿ ಸರ್ವ ವಿಚಾರವನ್ನ ತಿಳಿಸಬೇಕು. ಅಂತೆಯೇ ಮನಸ್ಸಿನಲ್ಲಿ ಹೊಸದೊಂದು ಆಸೆ ಆಗುತ್ತಾ ಉಂಟು ಸ್ವಾಮಿ. ನಂಗೆ ಗೊತ್ತಾಯ್ತು, ಇವತ್ತು ಯಾವುದೋ ಹೊಸ್ತೇ ನಿಂದುಂಟು ಇವತ್ತು. ಹೌದೌದು. ಹೊಸ ನಾ ಇಲ್ಲಿವರೆ ಕಾಣದೆ ಹೋದದ್ ನನ್ ಗೌರಿಯಲ್ಲಿ ನಾ ಇವತ್ತು ಕಂಡೆ ಅಲ್ವಾ? ಹಾಗಿದ್ರೆ ಈ ರೀತಿಯಾಗಿ ಬಂದಿದ್ದೇನೆ ಅಂತಾದ್ರೆ ಏನೋ ಹೊಸತ್ತೇ ಉಂಟು. ಕೆಲವರೆಲ್ಲ ಹಾಳತ್ತು ಅಂತ ತಿಳ್ಕೊಂಡಿದ್ದಾರೆ ಇವತ್ತು. ಅಲ್ಲ, ಒಟ್ಟು ಹೊಸ್ತೇ ಮಾಡಬೇಕು ಇದು ಹೊಸತ್ತು. ಹಾಗಾಗಿ ಮನಸ್ಸಿನ ಹದನವನ್ನ ಲೋಕಕ್ಕೆ ಲೋಕನಾಥ ಎಂದೆನಿಸಿಕೊಂಡಿರುವಂತ ನೀವು ಹೆಣ್ಣಿನ ಮನಸ್ಥಿತಿಯನ್ನು ಅರಿಯದವರೇ ಹೇಳಿ. ಆದ್ರೊಂದು ಎಲ್ಲ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ? ಇಲ್ಲ. ಕೆಲವೊಂದು ವಿಚಾರವನ್ನ ಬಾಯಿ ಬಿಟ್ಟು ಹೇಳಬೇಕಾಗುತ್ತದೆ. ಹೇಳಿದ್ರೆ ಮಾತ್ರ ಅದು. ಮನಸ್ಸಿನಲ್ಲಿ ಹೊಸದೊಂದು ಆಸೆ ಸ್ವಾಮಿ. ಆಸೆಯ? ಹೌದೌದು. ಹೇಳು ಹೇಳು ಹೇಳು, ಏನು ಅಂತ ಹೇಳು ಸ್ವಾಮಿ. ಬಳಿಯಲೊಬ್ಬನು ಪುತ್ರ ಕೊಳ್ಳಕ್ಕೆ ನೈದಿಲೆಯಂತೆ, ಬಳಿಯಲೊಬ್ಬನು ಪುತ್ರ ಕೊಳ್ಳಕ್ಕೆ ನೈದಿಲೆಯಂತೆ, ಕೊಳ್ಳಕ್ಕೆ ನೈದಿಲೆಯಂತೆ, ನಳನಳಿಸೋತಿರಲು ನಳನಳಿಸೋ ಇರಲು ಕಳವಳವಿರದೆನ್ನ ಬಾಳಿಗೆ ಬೇಸರ, ಕಳವಳವಿರದೆನ್ನ, ಕಳವಳವಿರದೆನ್ನ ಬಾಳಿಗೆ ಬೇಸರ, ಬಾಳಿಗೆ ಬೇಸರ, ಉಳಿಯದು ಪ್ರಾಣೇಶನೇ, ಉಳಿಯದು ಪ್ರಾಣೇಶನೇ. ಬಳಿಯಲೊಬ್ಬನು ಪುತ್ರ ಕೊಳಗೆ ನೈದಿಲೆಯಂತೆ, ನಳನಾಡಿಸು ಇರಲು. ಹೇಳು. ಮನದಲ್ಲಿ ಆಸೆ. ಏನಾಸೆ? ಏನಾಸೆ?
ಆಸೆ? ನಮಗೆ ಯಾವುದೂ ಕೊರತೆ ಇಲ್ಲ. ಹಾ. ನಿಜವಾಗಿ ಹೇಳ್ಬೇಕಾ, ನಮಗೆ ಯಾವ ಆಸೆಯೂ ಇರಬಾರ್ದು. ಅಲ್ಲ, ನಮಗೆ ಯಾಕೆ ಬೇಕು? ಎಲ್ಲವೂ ನಮ್ಮವರೇ ಅಲ್ವಾ? ಅಲ್ವಾ? ಹಾಗಿರುವಾಗ ಎಳೆವೆ ಅಂತ ಇಲ್ಲ, ಹಾ. ಹಳೆವ ಅಂತ ಇಲ್ಲ, ಇಲ್ಲವೇ ಇಲ್ಲ. ಅಲ್ವಾ? ಹೌದು. ಮತ್ತೇನು ಹಾಗಾದ್ರೆ? ಆದ್ರೆ ಆಸೆ ಎನ್ನುವುದು ಮನದಲ್ಲಿ ಮೂಡ್ತಾ ಉಂಟು. ಹಾಗೆ ಏನ್ ಆಸೆ? ಹಾ. ಪುತ್ರನನ್ನ ಪಡೆಯುವ ಆಸೆ. ಹೌದು. ಹಾ? ಪುತ್ರನನ್ನ ಪಡೆಯುವ ಆಸೆ ನನಗೆ. ಇದ್ದಾರಲ್ಲ, ಇದ್ದವರಾಯ್ತು ಸ್ವಾಮಿ. ಈಗ ಹಾ. ಲೋಕದಲ್ಲಿರುವ ಪ್ರತಿಯೊಂದು ಜೀವಿಯೂ ನಮ್ಮ ಮಕ್ಕಳೇ ಅಂತ ಹೇಳಿದ್ದೇವೆ. ಹೌದೌದು. ಮತ್ತೆ ನಮ್ಮ ಇಲ್ಲಿ ಕೈಲಾಸದಲ್ಲಿ ನೋಡಿದ್ರೆ ನಮಗಾಗಿಯೇ ಇದ್ದವರು ಇದ್ದಾರೆ. ಅವರೆಲ್ಲ ಇರುವುದಿಲ್ಲ ಈ ಲೋಕದಲ್ಲಿ. ಹಾ. ಕೈಲಾಸದವರೆಲ್ಲ ಇರುವುದಿಲ್ಲ ಕೈಲಾಸದಲ್ಲಿ. ಕೈಲಾಸದಲ್ಲಾದ್ರೂ ಕೂಡ ಹೌದು. ನಮ್ಮ ಹತ್ತಿರ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾ. ಯಾಕಂತ ಹೇಳಿದ್ರೆ ಸ್ವಂತ ಮಕ್ಕಳನ್ನ ಮುದ್ದಿಸಬಹುದು, ಆಡಿಸಬಹುದು, ಲಲ್ಲೆಗರಿಬಹುದು. ಆದ್ರೆ ಅನ್ಯರ ಮಕ್ಕಳನ್ನ ನಾವು ಗರಿಯುವುದಕ್ಕೆ ಸಾಧ್ಯ ಉಂಟಾ? ಮುದ್ದಿಸುವುದಕ್ಕೆ ಸಾಧ್ಯ ಉಂಟಾ? ಕೊಳಕ್ಕೆ ಹೇಗೆ ರತ್ನಪ್ರಾಯವಾಗಿ ನೈದಿಲೆ ಇರ್ತದೋ, ಓಹೋ. ದಂಪತಿಗಳಿಗೆ ಪುತ್ರನೋರ್ವನು ಬೇಕೇ ಬೇಕು. ಹಾಗಾಗಿ ಇವೇನ್ ಮಾಡ್ತಿದ್ದ ನಮ್ಮ ಷಣ್ಮುಖ? ಅವ ಕೈಗಾಯ್ತು ಸ್ವಾಮಿ. ಸ್ವಲ್ಪ ಸಿಗುದು ಕಡಿಮೆ ಅವ. ಹೌದೌದು. ಹಾಗೆ ಅವ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನೆ. ಅವಂದೊಂದು ಉಂಟಲ್ಲ, ಉಂಟು ನವಿಲು, ಮತ್ತೆ ಮಯೂರ. ವೀರಭದ್ರನು ನಮ್ಮ ಮಗನೇ. ಹೌದೌದು. ಅವ್ರು ಯಾರು ಕೈಗೆ ಸಿಗುವುದಿಲ್ಲ ಸ್ವಾಮಿ. ಅವು ಜಡೆ ಬಡದು ಹುಟ್ಟದವ, ಅವು ನಮ್ಮ ಮಾತು ಕೇಳ್ತಾನ ಅಲ್ವಾ? ಮತ್ತೆ ಇನ್ನು ನಮ್ಮ ಷಣ್ಮುಖ ಇದ್ದಾನ, ಷಣ್ಮುಖ ಇದ್ದಾನೆ. ಕಾರ್ತಿಕೇಯ. ಹೌದು. ಅವ ವಿಹರಿಸ್ತಾ ಇರುವುದು. ಇವತ್ತಿಲ್ಲಿದ್ರೆ ನಾಳೆ ಇನ್ನೊಂದೆಡೆಯಲ್ಲಿ ಇರ್ತಾನೆ. ಹೌದು. ಹೀಗೆ ವಿಹರಿಸ್ತಾ ಇರ್ತಾನೆ. ನಮ್ಮ ಕೈಗೆ ಸಿಗ್ತಾರ? ನಂಗೆ ನೀ ಸುತ್ತ ಹಾಕಿ ಮಾತಾಡೋದು ಬೇಡ, ನಂಗೆ ಅರ್ಥ ಆಯ್ತು. ಯಾರು ಇಲ್ಲ ಅಂತಲ್ಲ. ಹೌದು. ಇವತ್ತು ನಂಗೆ ಬೇಕು ಅಂತ ಆಸೆ ನಿನಗೆ. ಹೌದು, ನನಗೆ ಮುದ್ದಿಸಬೇಕು, ನಿನಗೆ ಅವನೊಟ್ಟಿಗೆ ಆಟವಾಡಬೇಕು. ಹೌದು. ತಾಯ್ತನದ ಸೌಭಾಗ್ಯವನ್ನ ಪೂರ್ಣಗೊಳಿಸಿಕೊಳ್ಬೇಕು. ಯಾವ ತಾಯಿಗೂ ಮನ್ಸಾಗುದಿಲ್ಲ. ನಂಗೆ ಈಗ ಒಂದು ಮಗು ಬೇಕು, ನಂಗೆ ಈಗ ಆ ಮಗುವನ್ನು ಮುದ್ದಾಡ್ಬೇಕು, ನಂಗೆ ಈಗ ಆ ಮಗುವನ್ನು ಪಾಲನೆ ಮಾಡಬೇಕು. ಇದು ಸಾಮಾನ್ಯ ಲೋಕದಲ್ಲಿ ಯಾರು ಯಾವ ತಾಯಿಗೂ ಅಷ್ಟು ಬೇಗನೆ ಆಗುವುದಿಲ್ಲ ಮನಸ್ಸು. ಯಾಕೆ? ನಿನಗಾಗೋಯ್ತು. ಹೌದೌದು. ಸರಿ. ಸಾಮಾನ್ಯ ಲೋಕದ ತಾಯಂದಿರಿಗೆ ಯಾಕೆ ಆಗುದಿಲ್ಲ? ನವಮಾಸ ಕಳೆದ ಬಳಿಕ ಪುತ್ರರಾಗುವುದು ಹಲವು ಸಮಯ ಬೇಕಾಗ್ತದೆ. ಹೌದೌದು. ನಮಗಾಗಲ್ಲ. ಆಲೋಚನೆ ಮಾಡಿದ್ರೆ ಆಯ್ತು, ಪುತ್ರನನ್ನು ಪಡೆದ್ರಾಯ್ತು ಆ ಕ್ಷಣದಲ್ಲಿ, ಅಲ್ವಾ? ಹಾಗಾಗಿ ಪುತ್ರನನ್ನು ಪಡೆಯುವ ಆಸೆ ನನಗೆ. ನಿಂಗ ಹೌದೌದು. ನಿನಗೆ ಬೇಕು ಅಂತ ಆಸೆ. ನೀರೇ ನಿನ್ನಯ ಮನವರಿತು ಇನ್ನೋ, ನೀರೇ ನಿನ್ನಯ ಮನವರಿತೆ ಇನ್ನು ದೂರವಿಲ್ಲವೋ ಕಾಲವದಕ್ಕೆ. ವೀರಕುಮಾರನ ಪಡೆವೆ ನೀ ಬೇಗದಿ, ನೇರ ನುಡಿಯ ನೋಡೆ ನಾರಿಯರಿಗೆ ಯೋಗ್ಯ. ಆ, 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 ಒಂದು ಮಾತು ಹೇಳ ನಿನಗೆ. ಏನು ಸ್ವಾಮಿ? ಆಸೆ ತಪ್ಪಲ್ಲ. ನೀ ಲೋಕ ಮಾತೆ ಆಗಿರಬಹುದು, ಆದ್ರೂ ನನ್ನಲ್ಲಿ ಒಂದು ಹೆಣ್ಣು ತಲ ಇಲ್ವಾ ಸ್ವಾಮಿ? ಹೆಣ್ಣಾದ ನನಗೆ ನನ್ನದು ಎನ್ನುವ, ನನಗಾಗಿ ಇರುವ ಒಂದು ಮಗು ಬೇಕು ಎನ್ನುವ ಆಸೆ. ಹೌದು. ಬೇಡ ಹೇಳಲಿಕ್ಕೆ ನಾನು ಯಾರು ಹೇಳು? ಬೇಡ ಹೇಳಲಿಕ್ಕೆ ನಾನು ಯಾರು? ಯಾಕೆಂತ ಹೇಳಿದ್ರೆ ಜಗನ್ಮಾತೆಯಾದಂತಹ ನೀನು ನಿನ್ನ ಮನಸ್ಸಿನಲ್ಲಿ ಹುದುಗಿದ ವಿಚಾರವನ್ನ ನೀನು ವಾಣಿಯ ರೂಪದಲ್ಲಿ ಆಡಿದೆ ಅಂತ ಆದ್ಮೇಲೆ ನಾವು ಆಡಿದ ಮಾತು ಅದು ಫಲಿಸ್ತದೆ ಅಲ್ವಾ? ಒಳ್ಳೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸರಿ. ಅದರಲ್ಲಿ ನೀನು ಎಲ್ಲರನ್ನ ಒಂದು ಕಾಲದಲ್ಲಿ ಮೆಟ್ಟು ನಿಂತವಳಲ್ವ, ಎಲ್ಲವನ್ನೂ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಇದ್ದವಳು ನೀನು. ಒಂದು ಮಾತು ಹೇಳ್ತೇನೆ ನೀನು. ಏನು ಸ್ವಾಮಿ? ಒಂದು ಸಮಯದಲ್ಲಿ ಈಗ ಪ್ರಕೃತಿ ಪುರುಷ ಎನ್ನುವುದಾಗಿ ನಮ್ಮನ್ನ ಕೊಂಡಾಡಿದ್ದಾರೆ. ಸರಿ. ವಿಪತ್ತು ಪ್ರಕೃತಿ ಎನ್ನುವುದಾಗಿ ನಿಂತವಳು ನೀನಾಗಿದ್ದೆ. ಆ ವಿಪತ್ತು ಪ್ರಕೃತಿಯಾಗಿ ನಿಂತಹ ನೀನು ಎಲ್ಲವನ್ನ ಲಯಗೊಳಿಸುವುದಕ್ಕೆ ಮುಂದಾದವಳು. ಬ್ರಹ್ಮಾದಿ ನಾರಾಯಣರನ್ನೇ ಲಯಗೊಳಿಸುವುದಕ್ಕೆ ಮುಂದಾದವಳು. ಕೊನೆಯದಾಗಿ ಬಂದವ ನಾನು. ರುಂಡ ಮಾಲೆಯನ್ನಂತು ಕಣ್ಣಿನಲ್ಲಿ ಕೆಂಡದ ಮಳೆಯನ್ನ ಕಾರುತ್ತ ನನ್ನ ಜುಟ್ಟವನ್ನ ಹಿಡಿದು ಎಳೆದು ಧರೆಗಪ್ಪಳಿಸಿ ಕಾಲಲ್ಲಿ ತುಳಿದು ಶೂಲಪಾಣಿಯಾಗಿ ನಿಂತವಳು. ಆಗ ನಾನು ಶರಣು ಬಂದವ. ಅಮ್ಮ ನನ್ನನ್ನು ರಕ್ಷಿಸು, ಅಭಯಹಸ್ತವನ್ನ ನೀಡು ಎನ್ನುವುದಾಗಿ ನಿನ್ನಲ್ಲಿ ಬೇಡಿಕೊಂಡವ ನಾನು. ಸರಿ. ಏನು ಬೇಕು? ನಿನ್ನ ಭಕ್ತಿಗೆ ಮೆಚ್ಚಿದೆ ಅಂತ ಹೇಳಿದೆ. ಹೌದು ಸ್ವಾಮಿ. ಮೂರನೇ ಶಕ್ತಿಯನ್ನ ನನಗೆ ಕರುಣಿಸು. ಆ
ಶಕ್ತಿಯನ್ನ ಆ ಶಕ್ತಿಯನ್ನ ಕರುಣಿಸಿದ ಕಾರಣ ಮುಕ್ಕಣ್ಣನಾಗಿ ನಿಂತವ ಹರ. ಹೌದು ಸ್ವಾಮಿ. ಆ ಮೂರನೇ ಕಣ್ಣಿಂದ ನಿನ್ನನ್ನ ಸುಟ್ಟುವರು ಇದವ ನಾನಾಗಿದ್ದೇನೆ. ಆ ವಿಪತ್ತು ಪ್ರಕೃತಿಯನ್ನ ಕಳೆದು ಮತ್ತೆ ನಿಜ ಪ್ರಕೃತಿಯನ್ನ ಸೃಷ್ಟಿಸಿಕೊಂಡವರು ನಾವಾಗಿದ್ದೇವೆ. ಸರಿ. ಅಂದ್ರೆ ಇದಕ್ಕೆಲ್ಲ ಮೂರ ಕಾರಣೀಕರ್ತಳು ನೀನು ಎನ್ನುವುದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಮಗ ಬೇಕು ಎನ್ನುವ ಆಸೆ ಆದ್ಮೇಲೆ ಮತ್ತೆ ಅದು ತಡ ಆಗುವುದಿಲ್ಲ. ಅದು ನನ್ನಿಂದ ಆಗಬೇಕು ಅಂತಲ್ಲ, ಅದು ನಿನ್ನಿಂದಲೇ ಆಗಬೇಕು ಎನ್ನುವುದಾಗಿ ಆ ಪ್ರಕೃತಿಯೊಂದು ಬಗೆಯುತ್ತದೆ ಅಂತ ಆದ್ರೆ ಅದನ್ನು ಚಿವುಟುವುದಕ್ಕೆ, ಅದನ್ನು ಒಲ್ಲೆ ಅಂತ ಹೇಳುವುದಕ್ಕೆ ನಾನಿಲ್ಲ. ಕಾಲಾಯ ತಸ್ಮೈ ಸ್ವಾಮಿ ಏನು ಕಾಲ ಕಾಲ ಅಂತ ಹೇಳಿ ಹೊರಟು ಹೋದ್ರು. ಕಾಲವನ್ನ ನಿರೀಕ್ಷಿಸ್ತಾ ಇದ್ರೆ ಈಗಿನ ಕಾಲದಲ್ಲಿ ನಾವು ಸಂತೋಷ ಪಡುವುದಕ್ಕೆ ಸಾಧ್ಯವಾಗುತ್ತದಾ? ಆಲೋಚನೆಯನ್ನು ಮಾಡ್ತೇನೆ, ತಡ ಮಾಡುವುದಿಲ್ಲ. ಮಜ್ಜನಕ್ಕೆ ಹೋಗ್ಬೇಕಲ್ಲ, ಅರ್ಥಕ್ಕಾಗಿ ಗಿರಿಜೆ ಮಜ್ಜನ ಕೈ ತಂದು ಬೇಗ ಅಂಗರಾಗವನೆಲ್ಲ ತನುವಿನಿಯು ಸಂಗ್ರಹಿಸಿ ಅಂಗರಾಗವನೆಲ್ಲ ತನುವಿನಿಯು ಸಂಗ್ರಹಿಸಿ ತುಂಗ ಕುಚಯುಗೆ ಗಂಧ ಪರಿಮಳದ ದ್ರವ್ಯಗಳ ಸಂಗಡಿಸಿ ತುಂಗ ಕುಚಯುಗೆ ಗಂಧ ಪರಿಮಳದ ದ್ರವ್ಯಗಳ ಸಂಗಡಿಸಿ ಮುದ್ದೆಯಗೈದು ಬಳಿಕದಕ್ಕೆ ವರಬಲುಮೆಯು ಪ್ರಾಣವ ಇತ್ತಳು. ಮಜ್ಜನಕ್ಕೆ ಬಂದದ್ದಂತೂ ಸತ್ಯ. ಬರುತ್ತಿರುವಂತಹ ಸಂದರ್ಭದಲ್ಲಿ ತನುವಿನಲ್ಲಿ ಉಂಟಾದ ಬೆವರನ್ನೆಲ್ಲ ಒಟ್ಟುಗೂಡಿಸಿ ಮುದ್ದೆಯ ಆಕೃತಿಯನ್ನ ಮಾಡಿದವಳು ನಾನು. ಹೆಚ್ಚೇನು ಗಂಧವನ್ನು ಮಿಶ್ರಣಗೊಳಿಸಿದ್ದೇನೆ, ಸುಗಂಧ ದ್ರವ್ಯಗಳನ್ನು ಅದಕ್ಕೆ ಪೂಸಿದ್ದೇನೆ. ಮುದ್ದೆಯನ್ನ ಮಾಡಿ ನೋಡಿದ ಮಗುವಿನ ಆಕೃತಿಯನ್ನು ಮಾಡಿದ್ದ. ಹೌದೌದು. ಈಗಲೇ ಇಷ್ಟು ಚಂದ ಸ್ವಾಮಿ. ಹೌದೌದು. ಈಗ ಜೀವ ಇಲ್ಲ, ನಿರ್ಜೀವ ಇತ್ತು. ಈಗಲೇ ಇಷ್ಟು ಚಂದ, ಇನ್ನು ಜೀವ ತಳೆದು ಬಂದ್ರೆ ಇನ್ನೆಷ್ಟು ಚಂದ. ತಡ ಮಾಡುವುದಿಲ್ಲ, ಇದಕ್ಕೆ ಜೀವವನ್ನ ಕೊಡ್ತೇನೆ. ಜೀವವನ್ನ ಪ್ರಾಣವಿದ್ಗಳ ಕ್ಷಣದಿ ತಂಗದಿರನಂತೆ ಶೋಭಿಸುತ್ತಿಯ ನಲಿದಾಡುತ್ತಿಗ ಕಂಗೊಳಿಪ ಮಗನ ಈಕ್ಷಿಸಿ ತಂಗದಿರನಂತೆ ಶೋಭಿಸುತ್ತಿಗ ನಲಿದಾಡುತ್ತಿಯ ಮಗನ ಈಕ್ಷಿಸಿ ಕಂಗೊಳಿಪ ಮಗನ ಈಕ್ಷಿಸಿ ಸಂತಸವ ತಾಳು ಅಂಗಜನ ರೂಪವೋ ದಿಕ್ಕರಿಪ ತರಳನಬ್ಬರಿಸುತ್ತಿಂದೆಂದ ಜೀವ ಕೊಟ್ಟದ್ದೇ ಕೊಟ್ಟದ್ದು. ನೋಡಿದ್ರ ಆ ಮನ್ಮಥನನ್ನು ಮೀರಿಸುವಂತಹ ಸೌಂದರ್ಯದ ನಿಧಿಯೊಂದು ತಳೆದು ಬಂತಲ್ಲ. ಎಷ್ಟು ಚಂದ ನನ್ನ ಮಗ, ಎಷ್ಟು ಚಂದ. ನೋಡಿದ್ರ ಮುಖ, ನೋಡಿದ್ರ ಮುಖವೇ ಅಲ್ಲ ಮತ್ತೇನು ಆ ಮನ್ಮಥನ ಮುಖ. ಮನ್ಮಥಕ್ಕಿಂತಲೂ ಮಿಗಿಲಾದಂತ ಹೌದೌದು. ಅದನ್ನೇ ಮಣ್ಣು
ಮಾತಾಡು ನಾನು ಮಾತಾಡ್ಬೇಕಮ್ಮ. ಮಾತಾಡುದಾ? ಹೌದಮ್ಮ. ಮಾತಾಡು ಮಾತಾಡು ಮಗನೇ. ಆಯಾಸ ಆಯ್ತಾ ನಿನಗೆ? ಇಲ್ಲಮ್ಮ, ಮಾತು ಪ್ರಾರಂಭ ಆಗ್ಲಿಲ್ಲ ಅಮ್ಮ. ಮಾತಾಡ್ತೀಯ? ಮಾತಾಡು ಕಂದ, ಮಾತಾಡು. ಅಮ್ಮ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಕಂದ. ಕಣ್ತೆರೆದಾಗ ಕಂಡದ್ದು ಈ ಲೋಕ, ಅದರಲ್ಲಿ ನಿನ್ನನ್ನ ಮತ್ಯಾರು ನನ್ನ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ. ನಾನು ಯಾರೆನ್ನುವ ಅರಿವು ನನಗಿಲ್ಲ. ಯಾಕಿಲ್ಲಿಗೆ ಬಂದೆ ಎನ್ನುವುದೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತಾ ಇಲ್ಲ. ನನ್ನ ಹುಟ್ಟಿಗೆ ಕಾರಣೀಕರ್ತರು ಯಾರೆನ್ನುವ ಸತ್ಯವನ್ನೂ ನಾನು ಅರಿತಿಲ್ಲ. ನನಗೂ ನಿನಗಿರುವ ಸಂಬಂಧದ ಅರಿವು ನನಗಿಲ್ಲ. ಆದರೂ ಯಾಕೋ ಏನೋ ಮನದ ಭಾವ ನಿಮ್ಮನ್ನು ಅಮ್ಮ ಎಂದು ಕೂಗು ಎನ್ನುವುದಾಗಿ ಹೇಳಿತು. ಸರಿ, ಹಾಗಾಗಿ ಅಮ್ಮ ಅಂತ ಕೂಗಿದೆ. ನನ್ನ ಕೂಗಿಗೂ ನಮಗಿರುವ ಸಂಬಂಧಕ್ಕೂ ಸಾಮ್ಯತೆ ಉಂಟೆ. ನಾನು ಹೇಗೆ ಈ ಧರೆಗೆ ಬಂದೆ ಅಮ್ಮ? ಎಲ್ಲವನ್ನು ಅರಿತಿದ್ದರೆ ಹೇಳ್ತೀಯ? ಎಂತಗ ಸುಂದರ ವದನಾರವಿಂದ, ಎಂತಗ ಸುಂದರ ವದನಾರವಿಂದ, ಎಂತಗ ಸುಂದರ, ಎಂತಗ ಸುಂದರ ಸುಂದರ ವದನಾರವಿಂದ, ವದನಾರವಿಂದ. ಕಂತುವಿಗಾದರೂ ಇರದು ಈ ಚಂದ ಅಂದ, ಕಂತುವಿಗಾದರೂ ಇರದು ಈ ಅಂದ. ಎಂತೋ ನಾ ವರ್ಣಿವೆ ಇವನಂದ ಚಂದ, ಎಂತೋ ನಾ ವರ್ಣಿವೆ ಇವನಂದ ಚಂದ. ಸಂತತ ಕಳೆವೆ ಬೇಸರ ಇವನಿಂದ, ಸಂತತ ಕಳೆವೆ, ಸಂತತ ಕಳೆವೆ ಬೇಸರ ಇವನಿಂದ. ಎಂತಗ ಸುಂದರ ವದನಾರವಿಂದ, ಕಂದುವಿಗಾದರೂ ಇರದು ಈ ಚಂದ, ಕಂದುವಿಗಾದರೂ ಇರದು ಈ ಚಂದ. ಚಂದ ಸುಂದರ. ಅಮ್ಮ, ಯಾಕಮ್ಮ ಇಷ್ಟೆಲ್ಲ ಕುಣಿತಾ ಇದ್ದೀರಿ? ನಿನ್ನ ನೋಡಿ ಕುಣಿಬೇಕು ಅಂತ ಅನಿಸ್ತಾ ಉಂಟು. ಹೌದಾ? ನಲಿಬೇಕು ಅಂತ ಅನಿಸ್ತಾ ಉಂಟು. ಹೌದೇನು? ಹಾಡನ್ನು ಹೇಳ್ಬೇಕು ಅಂತ ಅನಿಸ್ತಾ ಉಂಟು ಮಗನೇ. ಹೌದಾ? ಹೌದೌದು. ಹಾ. ಎಷ್ಟು ಚಂದವೋ ನೀನು. ನಾನಾ? ಹೌದೌದು. ಚಂದ ಅಂದ್ರೆ ಹೀಗೆ. ಹೌದಾ? ಹೌದೌದು. ಹಾ. ನಮ್ಮಲ್ಲೆಲ್ಲ ಇದ್ದಾರೆ ಹಾ. ಮನ್ಮತ. ಹಾ. ಅವ ಚಂದವಾ? ಅವ ಚಂದ ಅಲ್ಲ. ಮತ್ತೆ? ಅವನ್ ತಂದು ನಿನ್ನ ಕಾಲಿ ಕೊಟ್ಟಬೇಕು. ಅಷ್ಟು ಚಂದ ಮಗ. ನಾನು ನಡೆಯುವುದು ಹೇಗಮ್ಮ? ಅಯ್ಯೋ, ನಡೆಯುವುದು ಅಂತ ಹೇಳಿದ್ರ ಅಷ್ಟು ಚಂದ ಸಣ್ಣ ಬಾಲಕನಲ್ವಾ ನೀನು? ನಡೆಯುವಾಗ ಮನದಲ್ಲಿ ಭಾವನೆಗಳು, ಒಂದೊಂದೇ ಭಾವನೆಗಳು ಹುಟ್ಟುತ್ತಾ ಉಂಟು. ಹೌದಾ? ಹೌದೌದು. ಅಷ್ಟು ಚಂದ ನಡೆಯುವಾಗ ನಿನ್ನನ್ನ ಪಡೆದವಳು ನಾನೇ. ಲೋಕ ಯಾವ್ದಂತ ಗೊತ್ತಾಯ್ತಾ ಇದು? ಇಲ್ಲ ಅಮ್ಮ. ಇದು ನೋಡು, ಕೈಲಾಸ. ಕೈಲಾಸ ಅಂತ? ಹೌದು ಹೌದು. ಇಲ್ಲಿಯ ದೊರೆ ಈ ಕೈಲಾಸಕ್ಕೆ ಅಧಿಪತಿ ಎಂದೆನಿಸಿಕೊಂಡವ ವಿಶ್ವನಾಥ ಪರಮೇಶ್ವರ. ಅವನ ಮಡದಿ ನಾನು. ಹೌದಾ? ಪಾರ್ವತಿ ಎನ್ನುವುದಾಗಿ ನನ್ನ ಹೆಸರು. ನಮೋ ನಮ. ನಿನ್ನನ್ನು ಸೃಷ್ಟಿಸಿದವಳು ನಾನೇ ಮಗನೇ. ಮನದ ಬೇಸರಿಕೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಪುತ್ರನನ್ನ ಪಡೆಯುವಂತ ಆಸೆ ನನಗಾದದ್ದು. ಹಾಗಾಗಿ ನಿನ್ನನ್ನ ಪಡೆದೆ. ಹೌದೇನಮ್ಮ? ಹೌದೌದು ಮಗ. ಅಮ್ಮ, ನೋಡುವುದಕ್ಕೆ ಸುಂದರ ನೀನು. ಹೌದು. ಹುಟ್ಟಿಸಿದವಳು ನಾನೇ. ನಿನಗೊಂದು ಹೆಸರನ್ನಿರಿಸಬೇಕಲ್ಲ. ಹೇಳಮ್ಮ, ಹೇಳಮ್ಮ. ಏನು ಹೆಸರಿಸುವುದು? ನಮ್ಮ ಗಣಗಳೆಲ್ಲ ಇದ್ದಾರೆ. ನೋಡುವ, ಏನು ಹೆಸರಿಸುವುದು? ನೀನೇ ಹೇಳ್ಬೇಕಲ್ವ? ಸುಂದರವಾದ ಸು. ಸು ಅಂದ್ರೆ ಒಳ್ಳೆಯ. ನಿಂದು ಒಳ್ಳೆಯ ಮುಖ. ಹೌದಮ್ಮ. ಹಾಗಾಗಿ ನಿನ್ನ ಹೆಸರು ಸುಮುಖ. ನನ್ನ ಹೆಸರು ಸುಮುಖ. ಸುಮುಖ. ಹೌದೌದು. ಧನ್ಯನಾದೆ ತಾಯಿ. ತಿನ್ನುವುದಕ್ಕೆ ಏನಾದ್ರು ಬೇಕು? ಕುಳಿತುಕೋ, ನೀನು ಹಾಲು ಕೊಡ್ತೀನಿ. ಅಮ್ಮ, ತಿನ್ನುವುದಕ್ಕೆ ಸುಮ್ಮನೆ ತಿನ್ನುವುದಾ? ಸುಮ್ಮನೆ
ತಿಂತಾರಲ್ವೇ ನಮ್ಮ ಎಲ್ಲರೂ ತಿನ್ನುತ್ತಾರೆ ಅಲ್ವಾ? ಹೌದೌದು. ಆದ್ರೆ ಸುಮ್ಮನೆ ಕುಳಿತು ತಿಂತಾರ? ಎಲ್ಲವರಿಗೂ ಅವರದ್ದೇ ಆದ ಒಂದು ಜವಾಬ್ದಾರಿ, ಅವರದ್ದೇ ಆದ ಒಂದು ಕೆಲಸ ಎನ್ನುವುದುಂಟು. ಹೌದೌದು. ಅದನ್ನು ಮಾಡಿ ಅವರು ಊಟವನ್ನು ಮಾಡುವುದಲ್ವೇ ನಮ್ಮ? ತಿನ್ನುವಾಗ ಸುಮ್ಮನೆ ಕುಳಿತು ತಿಂದ್ರು ಹಾ. ತಿನ್ನುವುದಕ್ಕೆ ಕಾರ್ಯವನ್ನು ಮಾಡ್ತಾರೆ ಅಲ್ವಾ? ಅಲ್ವಾ? ಹಾಗಾಗಿ ಏನೂ ಮಾಡದೆ, ಕೆಲಸವನ್ನೇ ಮಾಡದೆ ನೀನು ಕೊಟ್ಟದ್ದನ್ನು ಸುಮ್ಮನೆ ತಿಂತಾ ಇದ್ರೆ ಆಗ್ತದಮ್ಮ. ಹಾಗಾಗಿ ಅದಕ್ಕೆ ನಾನು ತಿನ್ನಬೇಕು ಅಂತಾದರೆ ಆಹಾರ ನನ್ನ ಶ್ರಮದ್ದಾಗಿರಬೇಕು. ಓ, ನಿನ್ನ ಕಾರ್ಯದ್ದಾಗಿರ್ಬೇಕು. ಹೌದಮ್ಮ. ಹಾಗಾಗಿ ನನಗೇನಾದ್ರೂ ಒಂದು ಉದ್ಯೋಗ ಹೇಳಮ್ಮ, ಅದನ್ನು ಮಾಡಿದ ಮೇಲೆ ಊಟ ಮಾಡ್ತೇನೆ. ಎಷ್ಟು ಜನಕ್ಕೆ ಇಂಥ ಮಕ್ಕಳು ಸಿಗುತ್ತಾರೆ? ತಂದೆ ತಾಯಿ ಆದಾಯದಲ್ಲಿ ಬದುಕುವಂತ ಮಕ್ಕಳಿಲ್ವಾ? ಆದ್ರೆ ಇವ ಹಾಗಲ್ಲ, ಊಟ ಮಾಡುವುದಕ್ಕೂ ತಿನ್ನುವುದಕ್ಕೂ ನನ್ನ ಸ್ವಂತದ್ದಾಗಬೇಕು, ಇಂಥ ಮಕ್ಕಳಿರ್ಬೇಕು. ಹೌದೌದು. ಮಗನೇ, ಅಮ್ಮ, ನಿನಗೆ ಕಾರ್ಯವಾ? ಕೆಲಸ ಬೇಕಮ್ಮ. ಕೆಲಸ ಬೇಕಾ? ಹೌದು ಹೌದೌದು. ಬಾಳು ಲೇಸಾಗಬೇಕು, ಒಂದು ಕಾರ್ಯ ಕೆಲಸ ಬೇಕು. ಹೌದೌದಾ? ಕೆಲಸ ಬೇಕಾ? ಹೌದಮ್ಮ. ಹಾಗಿದ್ರೆ ನಿಮ್ಗೆ ಯಾವ ಕೆಲಸ ಕೊಡುವುದು? ಗಣಗಳೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಪಕ್ಷ ನಿನ್ ಕೈ ಹಿಡ್ಕೊಂಡು ತಿರುಗುವುದಾದ್ರೂ ತೊಂದರೆ ಇಲ್ಲ, ನೀನು ಅದು ಕೆಲಸ ಅಂತ ಹೇಳ್ಬೇಕು. ಹಾಗಿದ್ರೆ ನೋಡಿದ್ಯಾ, ಇದು ನಾನು ಮಜ್ಜನವನ್ನ ಮಾಡುವಂತ ಸಂದರ್ಭ, ಸ್ನಾನವನ್ನ ಮಾಡುವಂತ ಸಮಯ ಇದು. ಈ ಸಮಯದಲ್ಲಿ ನಾನು ಒಳಗೆ ಸ್ನಾನಕ್ಕೆ ಹೋಗುತ್ತೇನೆ. ನೋಡು, ಹೊರಗಡೆ ಯಾರಾದ್ರೂ ದ್ವಾರದಲ್ಲಿ ನೀನು ನಿಲ್ಲಬೇಕು. ಯಾರಾದ್ರೂ ಬಂದ್ರು ಅಂತಾದ್ರೆ ಒಳ ಬಿಡಬಾರ್ದು. ಒಳ ಬಿಡಬಾರದು. ಹೌದೌದು. ಕಾವಲು ಕಾಯುವುದು ನನ್ನ ಕಾರ್ಯ. ಅಷ್ಟೇ ಅಲ್ಲ, ಹಿಡಿಯುವುದಕ್ಕೆ ದಂಡವನ್ನು ಕೊಡ್ತೇನೆ ನೀನು. ಹೌದೇನಮ್ಮ? ಹೌದೌದು. ಹಾಗಾಗಿ ಯಾರನ್ನು ಒಳ ಬಿಡಬಾರ್ದು. ಮಜ್ಜನವನ್ನ ಪೂರೈಸಿ ಮತ್ತೆ ನಿನ್ನ ಮುಖವನ್ನ ಕಾಣ್ತೇನೆ. ಇಂದ್ರನಾಯುಧ ಧರಿಸಿ ಶೀಘ್ರವೇ, ಇಂದ್ರನಾಯುಧ, ಇಂದ್ರನಾಯುಧ ಧರಿಸಿ ಶೀಘ್ರದಿ ಕನ್ನಡಡೆ ಕೈ ತಂದು ಬರದರೆ ಹೊಂದಿಗೋ ಮರುಗಣೆಯ ರುದ್ರವ ತೆರೆದೊಡಂದು. ಎಂತ ಒಂದು ವಿಚಿತ್ರ ಘಟನೆ ನಡೆದು ಹೋಗಿದೆ ನೋಡಿ. ಇಲ್ಲದೆ ಇದ್ರೆ ಆಶ್ಚರ್ಯ ಪಡದೆ ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡುವುದು. ಯಾಕೆ? ಯಾಕೆ? ಕೈಲಾಸಕ್ಕೆ ಹೋಗುವುದಕ್ಕೆ ಶಿವನಿಗೂ ತೊಂದರೆ. ಇದು ಆಶ್ಚರ್ಯ ಅಲ್ಲದೆ ಇನ್ನೇನು. ಹಾಗಾದ್ರೆ ಒಬ್ಬ ಹುಡುಗ ಕೈಲಾಸಕ್ಕೆ ಪ್ರವೇಶಕ್ಕೆ ಬಿಡ್ತಾ ಇಲ್ಲ ಈಶನಿಗೆ ಎನ್ನುವ ವರ್ತಮಾನವನ್ನ ಕೇಳಿದಾಗ ಈಶನೇ ಹೇಳಿದಂತ ಮಾತು, ಹುಡುಗನನ್ನ ಎದುರಿಸುವುದಕ್ಕಾಗಿ ನಮ್ಮವರನ್ನ ಕಳುಹಿಸಿಕೊಡಬೇಕು ಎನ್ನುವ ಹಾಗೆ ನಮ್ಮವರನ್ನ ಕಳುಹಿಕೊಟ್ಟಾಯಿತು. ಅಗ್ನಿಯೋ ವಾಯುವೋ ವರುಣನೋ ಮೊದಲಾದವರೆಲ್ಲ ಹೋದರೂ ಕೈ ಸೋತು ಹಿಂದೆ ಬರ್ತಾ ಇದ್ದಾರೆ ಅಂತಾದ್ರೆ ಏನು ವಿಚಿತ್ರ ಇರಬಹುದು? ಯಾಕೆ? ಅಲ್ಲಿ ಇದ್ದವ ಸಣ್ಣ ಹುಡುಗ. ಹಾಗೆ ಈಗ ಯೋಚನೆ ಮಾಡುವುದು ನಾವು, ಏನೋ ಮುಂದೊಂದು ಕಾರ್ಯ ನಡೆಯುವುದುಂಟು, ಈಶನ ಸಂಕಲ್ಪ ಇದು ಅಂತ ಯೋಚನೆ ಮಾಡಿ ನಾವು ಸುಮ್ಮನೆ ಕುಳಿತುಕೊಳ್ಳುವಾಗುಂಟಾ? ನಾವು ಕೆಲಸ ಮಾಡಲೇಬೇಕು. ಹಾಗೆ